ಅಮೃತ ವರ್ಷಿಣಿ ಬರೀ ಆ ಫೋಟೋಗ್ರಫಿ ಮಾತ್ರ ಪಾಯಿಂಟ್ ತಾನೆ. ಇಲ್ಲ, ಆ ಒಂದು ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ ಸರ್, ಆ ವಿಲನ್ ಕ್ಯಾರೆಕ್ಟರ್ ರಿಯಲ್. ಈಗ ಸೂಪರ್ ಸ್ಟಾರ್ ದರ್ಶನ್ ಅವರ ಸಂಪರ್ಕ ಏನಾದರೂ ಬಂತ ನಿಮಗೆ? ಒಂದಿನ ಒಂದು ಫೋನ್ ಬಂತು ನನಗೆ ರಿಸೆಪ್ಷನ್, ಸರ್ somebody has come to meet you here. ಕೆಳಗೆ ಬಂದರೆ ಒಂದು ಮದರ್ ಅಂಡ್ ಸನ್, ಟಾಲ್ ಸನ್, ಓಕೆ, ಮೀಡಿಯಂ ಹೈಟ್ ಮದರ್. ಸರ್ ನಮಸ್ಕಾರ ಸರ್, ನಾವು ಮೈಸೂರವರು, ಇದು ದರ್ಶನ್. ನೆಕ್ಸ್ಟ್ ನಮ್ಗೆ ಬರೋ ನ್ಯೂಸೇ ಅವರು ಸೂಪರ್ ಸ್ಟಾರ್ ನ್ಯೂಸೇ ನಮ್ಗೆ ಬರೋದು. ಆಮೇಲೆ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ, ಚಾನ್ಸ್ ಸಿಗ್ಲಿಲ್ಲ ಆಮೇಲೆ. ಬಟ್ ಒಂದು ಸ್ಟೇಜ್ ಆದ್ಮೇಲೆ ನೋಡಿದ್ರೆ ಅವರು ಅಷ್ಟು ಹೈಟ್ಲಿದ್ದಾರೆ ಅವರು. ಇನ್ನೊಂದು ಅವ್ರ ಪಿಕ್ಚರ್ ಬೇರೆ ಸ್ಟೈಲ್, ನಂದು ಬೇರೆ ಸ್ಟೈಲ್. ಈಗ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ. ಈಗ ಪಿಕ್ಚರ್ ಮಾಡಿಬಿಟ್ಟು ಬೇರೆ ಥರ ಆಗ್ಬಿಡುತ್ತೆ, ಯಾಕೆ ಸುಮ್ಮನೆ? ಒಟ್ಟು ಆ ಸ್ಟೈಲಿಗೆ ಹೊಂದಿಕೆ ಆಗ್ಲಿಕ್ಕಿಲ್ಲ, ನೀವು ಹೊಂದಾಣಿಕೆ ಆಗಲ್ವಾ? ನಾ ಇಲ್ಲಿ ಟ್ರೈ ಮಾಡಿಲ್ಲ, ಅದಕ್ಕೊಂದು ಗಟ್ಸ್ ಬೇಕಲ್ಲ. ಈಗ ಯಾವ್ದು ಮಾಡ್ತಾ ಇದ್ರಿ? ಶಿವರಾಜ್ ಕುಮಾರ್ಗೋಸ್ಕರ ಒಂದು ಸ್ಕ್ರಿಪ್ಟ್ ಬರೀತಾ ಇದೆ. ಅದರ ಮಧ್ಯೆ ಒಂದು ಸಿನಿಮಾ ಕೆಂಪೇಗೌಡ, ಅದರ ಏನದು? ನಾಗಾಭರಣ ಅವ್ರ ಕೇಸ್ ಆಗಿದೆ. ನಾನೇ ಸ್ಕ್ರಿಪ್ಟ್ ಮಾಡಿದ್ದು. ಕೆಂಪೇಗೌಡ ಟೈಟ್ಲ್ ನಂದು, ನಾನು 8 years ಅಂತ ರಿಜಿಸ್ಟರ್ ಮಾಡ್ತಾ ಇದೆ ಟೈಟ್ಲ್. ಅಮೃತ ವರ್ಷಿಣಿ ಬರೀ ಆ ಫೋಟೋಗ್ರಫಿ ಮಾತ್ರ ಪಾಯಿಂಟ್ ತಾನೆ. ಅದನ್ನು ಹಿಡ್ಕೊಂಡು ಆ ಕತೆ ಬೆಳೆಸೋ ಅದು ಹೆಂಗೆ ಯೋಚನೆ ಮಾಡಿ ನಿಮಗೆ? ಬೇರೆ ಯಾವುದಾದ್ರೂ ಇನ್ಸ್ಪೈರಾ? ಇಲ್ಲ, ಆ ಒಂದು ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ ಸರ್, ಆ ವಿಲನ್ ಕ್ಯಾರೆಕ್ಟರ್ ರಿಯಲ್. ನನಗೆ ಗೊತ್ತಿರೋರು, ನಮ್ಮ ಊರಲ್ಲಿ ಇದ್ದವರು. ಓಕೆ. ಬಟ್ ಅದು ಯಾಕಂದರೆ ಅವ್ರ ಫ್ರೆಂಡ್ ವೈಫ್ ಮೇಲೆ ಅವ್ರಿಗೂ ಆಸೆ ಬಂತು, ಅವ್ರ ಫ್ರೆಂಡ್ ಸಾಯಿಸ್ಬಿಟ್ರು. ಇದು ಮ್ಯಾಟ್ರು. ಅಷ್ಟು ಸಬ್ಜೆಕ್ಟ್, ಅಷ್ಟು ರಿಯಲ್ ಅದು. ಓಕೆ. ಸೊ ಅದು ಇಟ್ಕೊಂಡು ಫೋಟೋಗ್ರಫಿ, ನಮ್ಮ ಟಾಪಿಕ್ ಇದೆ ಫೋಟೋಗ್ರಫಿ, ಆ ಥರ ಒಂದು ಮಾಡಿದೆ. ನನಗೆ ಬಾದಾಮಿ ಹೌಸ್ನಲ್ಲಿ ನೀವು ಇರಲಿಲ್ಲ ಅಂತ ಕಾಣುತ್ತೆ. ಪ್ರೆಸ್ ಮೀಟ್ ಕರೆದು ಅದರ ಸಿನಿಮಾದ ಟ್ರೈಲರ್ ತೋರಿಸಿ ರಮೇಶ್ ಅರವಿಂದ್ ಮಾತಾಡೋದು ಈಗಲೂ ನನಗೆ ನೆನಪಿದೆ. ಏನಪ್ಪ ಅಂದರೆ, ನಾನು ಬೇರೆ ಜೋನಿಗೆ ಹೋಗ್ತಾ ಇದ್ದೀನಿ ಆ್ಯಕ್ಟಿಂಗ್ನಲ್ಲಿ, ಅವರಿಗೆ ಅಂಥದ್ದು ಕ್ಯಾರೆಕ್ಟರ್ ಮಾಡಿಲ್ಲ ವಿಲ್ಲನ್ನ. ಬಟ್ ನಮಗೆ ನೋಡಿದಾಗ ಎಷ್ಟು ಚೆನ್ನಾಗಿದೆ, ಏನು ತಪ್ಪಿಲ್ಲ ಅಂತ ಅನಿಸುವಂಥ ಕ್ಯಾರೆಕ್ಟರ್ ಅದು. ರಾಮಕೃಷ್ಣ ಕರೆಕ್ಟ್. ಎಂಥ ಅದ್ಭುತವಾಗಿ ರಾಮಕೃಷ್ಣ. ತಾರಾ ಕ್ಯಾರೆಕ್ಟರ್ ಕೂಡ ತಾರಾ. ಆಮೇಲೆ ಹೀರೋ ಶರತ್ ಬಾಬು. ಅದು ಪ್ರೆಸ್ ಮೀಟಲ್ಲಿ ಅವರು ಮಾತಾಡಿದ್ದಾರೆ ಸಿನಿಮಾದ ಬಗ್ಗೆ. ಗ್ರೀನ್ ಹೌಸ್ ಸೆಲ್ಲರ್ನಲ್ಲಿ ನಾವು ಅಲ್ಲಿ ಮಾತಾಡಿದ್ವಿ, ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು ಅವರು. ಆಯಿತು, ಇವರು ವಿಷ್ಣುವರ್ಧನ್ ಆಯಿತು, ಅನಂತ್ನಾಗ್, ಇವರೆಲ್ಲ ಅದಾಯಿತು. ಈಗ ಸೂಪರ್ ಸ್ಟಾರ್ ದರ್ಶನ್ ಅಂತ ಇರೋದು ಈಗ. ಅಂದರೆ ಅವರ ಅಭಿಮಾನಿಗಳನ್ನು ಮೀರಿಸೋರು ಇಲ್ಲ, ಅಷ್ಟು ಅಭಿಮಾನಿಗಳು ಸೇರಿಸ್ಕೊಂಡಿದ್ದಾರೆ. ಅವರ ಸಂಪರ್ಕ ಏನಾದರೂ ಬಂತ ನಿಮಗೆ? ದರ್ಶನ್ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅದರಲ್ಲಿ. ನಾನು ವಿಷ್ಣು ಸಾರ್ ಪಿಕ್ಚರ್ ಒಂದು ಮೈಸೂರಲ್ಲಿ, ಅವಾಗ ಎಲ್ಲ ಪಿಕ್ಚರ್ ಮೈಸೂರೇ ಶೂಟಿಂಗ್. ನಿಮ್ಮ ಫೇವ್ರೇಟ್ ಲೊಕೇಶನ್ ಅದು. ಸೊ ಅಲ್ಲಿ ನಾನು ಸ್ಟೇ ಮಾಡಿದ್ದು ದಾಸ್ ಪ್ರಕಾಶ್ ಪ್ಯಾರಡೈಸ್. ಒಂದಿನ ಒಂದು ಫೋನ್ ಬಂತು ನನಗೆ ರಿಸೆಪ್ಷನ್, ಸರ್ somebody has come to meet you here. ನಾನು ಕೆಳಗೆ ಬಂದರೆ ಒಂದು ಮದರ್ ಅಂಡ್ ಸನ್, ಟಾಲ್ ಸನ್, ಓಕೆ, ಮೀಡಿಯಂ ಹೈಟ್ ಮದರ್. ಸೊ ಸರ್ ನಮಸ್ಕಾರ ಸರ್, ನಾವು ಮೈಸೂರವರು, ಇದು ದರ್ಶನ್, ಇದು ಹೀರೋ. ಪರಿಚಯ ಮಾಡಿ ಯಾವ ಸಿನಿಮಾ ಮಾಡಿರಲಿಲ್ಲ? ಇಲ್ಲ, ಮಾಡಿಲ್ಲ. ಫಸ್ಟ್ ಬಿಫೋರ್ ಮೆಜೆಸ್ಟಿಕ್ ಬಂದು ನಾನು ಹೇಳ್ದೆ, ಇಲ್ಲ ಅಮ್ಮ ಈ ಪಿಕ್ಚರಲ್ಲಿ ಇಲ್ಲ, ಆಲ್ರೆಡಿ ಅದು ಶೂಟಿಂಗ್ ಆಯ್ತಲ್ಲ ಆಲ್ರೆಡಿ, ನೆಕ್ಸ್ಟ್ ಯಾವುದೋ ಬಂದರೆ ಖಂಡಿತ ಮಾಡೋಣ ಅಂತ ಹೇಳಿ ಹ್ಯಾಪಿ. ಅದು ಫಸ್ಟ್ ಮೀಟಿಂಗ್. ನಾನು ನೆಕ್ಸ್ಟ್ ನಮ್ಗೆ ಬರೋ ನ್ಯೂಸೇ ಅವರು ಸೂಪರ್ ಸ್ಟಾರ್ ನ್ಯೂಸೇ ನಮ್ಗೆ ಬರೋದು. ಆಮೇಲೆ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ? ಇಲ್ಲ, ಆಮೇಲೆ ಇಲ್ಲ, ಚಾನ್ಸ್ ಸಿಗಲಿಲ್ಲ ಆಮೇಲೆ. ಬಟ್ ಒಂದು ಸ್ಟೇಜ್ ಆದಮೇಲೆ ನೋಡಿದ್ರೆ ಅವರು ಅಷ್ಟು ಹೈಟ್ಲಿದ್ದಾರೆ ಅವರು. ಇನ್ನೊಂದು ಅವ್ರ ಪಿಕ್ಚರ್ ಬೇರೆ ಸ್ಟೈಲ್, ನಂದು ಬೇರೆ ಸ್ಟೈಲ್. ಈಗ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ. ಈಗ ಪಿಕ್ಚರ್ ಮಾಡಿಬಿಟ್ಟು ಬೇರೆ ಥರ ಆಗ್ಬಿಡುತ್ತೆ, ಯಾಕೆ ಸುಮ್ಮನೆ? ಒಂದು ಆತಂಕ ಇದ್ದೇ ಇರ್ತದೆ. ಇಲ್ಲ, ನನಗೆ ಬೇರೆ ನಮ್ಮ ಪಿಕ್ಚರ್ ಮೇಕಿಂಗ್ ಸ್ಟೈಲೇ ಬೇರೆ, ಅವ್ರದ್ದು ಬೇರೆ ಸ್ಟೈಲ್. ಒಟ್ಟು ಆ ಸ್ಟೈಲಿಗೆ ಹೊಂದಿಕೆ ಆಗ್ಲಿಕ್ಕಿಲ್ಲ, ನೀವು ಹೊಂದಾಣಿಕೆ ಆಗಲ್ವಾ? ನಾ ಇಲ್ಲಿ ಟ್ರೈ ಮಾಡಿಲ್ಲ, ಅದಕ್ಕೊಂದು ಗಟ್ಸ್ ಬೇಕಲ್ಲ. ಹೌದು, ಅದಿಲ್ಲ. ಎಲ್ಲ ಮಲಯಾಳಿ ಕುಟ್ಟಿ ಹಿಂಗೆ ಮಾತಾಡ್ತೀನಿ, ಗಟ್ಸಿಲ್ಲ ಅಂತ. ಮಾಡೋದಕ್ಕೊಂದಿರುತ್ತಲ್ಲ ಅದು. ಕೆಲವು ನಮ್ಮ ಕನ್ವಿಕ್ಷನ್ ಆಗಲ್ಲ, ಇದು ಚೆನ್ನಾಗಿರಲ್ಲ ಅನ್ನೋದು. ಅವ್ರ ಪಿಕ್ಚರಲ್ಲಿ ನೋಡಿದ್ರೆ, ಈಗ KGF ನೋಡಿದ್ರೆ ನನಗೆ ಅಷ್ಟು ಇಂಪ್ರೆಸ್ ಆಗಲ್ಲ. ಈಗ ದರ್ಶನ್ ಬಗ್ಗೆ ಏನು ಹೇಳ್ತೀರಿ? ಈಗ ಪ್ರಸ್ತುತ ಏನು ಕೇಸ್ ಬಗ್ಗೆ ಎಲ್ಲ ನಮ್ಮದು ಕೇಳಿ, ಅದು ನಾನು ಸಂಬಂಧ ಏನಿಲ್ಲ. ಯಾಕಂದರೆ ಅದು ಕನೆಕ್ಟೆಡ್ ವಿತ್ ಲೀಗಲ್ ಮ್ಯಾಟ್ರ್, ಇಂಡಿಯನ್ ಪೀನಲ್ ಕೋಡ್ ಅದೆಲ್ಲ. ಇಲ್ಲ, ಅದು ಟಚ್ಚೇ ಮಾಡೋದು ಬೇಡ. ನಮ್ಮ ಸಿನಿಮಾಟಿಕ್ ಸಿನಿಮಾ
ದರ್ಶನ್ ಹೇಗೆ ಆ್ಯಕ್ಚುಲಿ? ದರ್ಶನ್ ಈಸ್ ಮಾಸ್ ಹೀರೋ ಸರ್. ಒಂದು ಈಸ್ ಎ ಹೀರೋ. ನಾವು ಆ ರೆಸ್ಪೆಕ್ಟ್ ಕೊಡಲೇಬೇಕು. ಈಸ್ ಎ ಹೀರೋ. ನಾನು ಸಿನಿಮಾ ಇರೋದ್ರಿಂದ ನನಗೆ ಬೇರೆ ಕಡೆ ಎಲ್ಲ ನಾನು ನೋಡೋದಿಲ್ಲ. ನನಗೆ ಈಸ್ ಅನ್ ಆರ್ಟಿಸ್ಟ್, ಈಸ್ ಎ ಸ್ಟಾರ್ ಅಷ್ಟೇ. ಆ ರೆಸ್ಪೆಕ್ಟ್ ನನಗೆ ಖಂಡಿತ ಇರುತ್ತೆ, ಇದ್ದೇ ಇರುತ್ತೆ. ಮಿಕ್ಕಿದೆಲ್ಲ ನನಗೆ ಸಂಬಂಧ ಇಲ್ಲ. ಅದೆಲ್ಲ ಒಂದು ಲೀಗಲ್ ಮ್ಯಾಟರ್ಸ್ ಎಲ್ಲ ಇದೆಲ್ಲ ಘಟನೆಗಳಾದಾಗ ಚಾನಲ್ಗಳು ನನ್ನನ್ನು ಕರೆಸಿದರು ಮಾತಾಡಲಿಕ್ಕೆ ಬೇಕಾಗಿ. ಆಗ ನಾನು ಇಂಟ್ರೊಡಕ್ಷನ್ನೇ ಹೇಳಿದ್ದೇನೆಂದರೆ, ನಾನು ದರ್ಶನ್ ವಿರುದ್ಧ ಆಗಲಿ ಪರವಾಗಲಿ ಮಾತಾಡಲಿಕ್ಕೆ ಕೂತ್ಕೊಂಡಿದ್ದಲ್ಲ. ನನ್ನ ಜೊತೆ ಅವರ ಸಂಬಂಧ ಮತ್ತು ಅವ್ರ ಜೊತೆ ನನ್ನ ಸಂಬಂಧ ಹೇಗಿತ್ತು ಅಷ್ಟನ್ನು ಮಾತ್ರ ಹೇಳ್ತೀನಿ. ಕರೆಕ್ಟ್, ಅದೇ ಅಷ್ಟೇ ಅಲ್ವಾ? ಅದರಲ್ಲಿ ಪರ ಪ್ರಶ್ನೆನೇ ಇಲ್ಲ. ಅದು ಹೇಳೋದಕ್ಕೆ ನಮಗೇನು ರೈಟ್ಸ್ ಇಲ್ಲ ಸರ್. ನಮಗೇನು ಗೊತ್ತಿಲ್ಲ. ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಏನು ನಡೆದಿದೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಪೇಪರ್ಲಿ ಓದೋದು ತಾನೆ. ಹೌದೌದು. ಸೊ ವಿ ಶುಡಂಟ್ ಮೇಕ್ ಎನಿ ಕಮೆಂಟ್ಸ್. ಐ ವಿಲ್ ನಾಟ್ ಮೇಕ್ ಎನಿ ಕಮೆಂಟ್ಸ್. ಹೇಗೆ ನೀವು ಪೇಂಟಿಂಗ್ ಇದೆಲ್ಲ ಹೇಗಾಯಿತು? ಮುಂಚೆನೇ ಡ್ರಾಯಿಂಗ್ ಎಲ್ಲ ಇತ್ತು. ಎಲ್ಲಿ ಊರಲ್ಲ? ನಾವು ಡ್ರಾಯಿಂಗ್ಸ್ ಎಲ್ಲ. ಯಾವ ಊರು ನಿಮ್ಮದು? ಟ್ರಿವಾಂಡ್ರಮ್, ಕೇರಳ. ಅಲ್ಲಿ ಸುಮ್ಮನೆ ಟೈಮ್ ಡ್ರಾಯಿಂಗ್ ಚಿಕ್ಕ ಏಜಿಲ್ಲದೆ ಡ್ರಾಯಿಂಗ್. ಸೊ ಸುಮ್ಮನೆ ತುಂಬ ಟೈಮ್ ಇದೆಯಲ್ಲ ಇಲ್ಲಿ. ಸೊ ಆವಾಗ ಮಾಡೋದು. ಇದು ನೀವೇ ಮಾಡಿದ್ದು? ಇದೆಲ್ಲ ಇಲ್ಲಿ ಇರೋದೆಲ್ಲ ಪೇಂಟ್ಸ್. ಅದು ಮದರ್, ಆ ಫೋಟೋ ಅದು ದಟ್ಸ್ ಮೈ ಮದರ್. ಅದನ್ನು ಪೇಂಟಿಂಗ್ ಮಾಡೋದು. ಫೋಟೋ ನೋಡಿಬಿಟ್ಟು ಫೈನ್ ಮಾಡೋದು. ಗುಡ್. ಅದು ಹಾಬಿ? ಅದು ಆ ಥರ ಹಾಬಿ ಇದೆ. ಆಮೇಲೆ ಇದು ನಾನು ಮಾಡಿ, ಇದು ಮೆಟಲ್ ಎಂಬೋಸ್, ಅಲ್ಯೂಮಿನಿಯಂ ಶೀಟಲ್ಲಿ ಡ್ರಾಯಿಂಗ್ ಅದನ್ನು ಮಾಡೋದು. ಕಾರ್ಪೆಂಟ್ರಿ ಮಾಡ್ತಾ ಇದ್ದಾರೆ? ಕಾರ್ಪೆಂಟ್ರಿ ಮಾಡ್ತೀನಿ. ಟೇಬಲ್ ಚೇರ್ ಎಲ್ಲ ಮಾಡ್ತೀನಿ. ಇದು ಊರಲ್ಲಿ ಮ್ಯಾಕ್ಸಿಮಮ್ ಡೈನಿಂಗ್ ಟೇಬಲು, ವಾರ್ಡ್ರೋಬಲ್ಲಿ ನಾನೇ ಮಾಡೋದು. ಓಕೆ ಓಕೆ. ಅದಕ್ಕೊಂದು ರೀಸನ್. ನನ್ನ ಫಾದರ್ ಈಗ ಇಲ್ಲ ಅವರು. ಸೊ ಫಾದರ್ ಟೈಮ್ ನಾನಿಲ್ಲಿ ಒನ್ಸ್ ಇನ್ 6 months 7 months ಊರಿಗೆ ಹೋಗೋದು. ಹೋಗಿದ ತಕ್ಷಣ ಒಂದು 10 days or 6 days 7 days ನಾನು ಇಲ್ಲಿ ಇರೋದು. ಈ ಟೈಮಲ್ಲಿ ಬೆಳಗ್ಗೆ ನಮ್ಮ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ಕೆಲವು ಟೈಮಲ್ಲಿ ಲಂಚಿಗೆ ಬರ್ತಿಲ್ಲ ಅಂದರೆ ಈವ್ನಿಂಗೇ ಬರೋದು. ಓಕೆ. ಸೊ ನನ್ನ ಫಾದರ್ಗೆ ತುಂಬ ಫೀಲಿಂಗ್ ಆಯಿತು. ನೀವು ಬರೋದೇ ಇಯರ್ಲಿ ಒನ್ಸ್ or twice ಬಂದು ಬೆಳಗ್ಗೆ ಹೋಗ್ತೀರಾ, ನೈಟ್ ಬರ್ತೀರಾ ಅಂತ. ಸೊ ನನಗೆ ಗೊತ್ತು ಪಾಪ ಅವ್ರಿಗೆ ಹಿ ಈಸ್ ನಾಟ್ ಹೆಲ್ತ್ ಸ್ವಲ್ಪ ವೀಕ್ ಆಗಿರೋದು. ಸೊ ನೆಕ್ಸ್ಟ್ ಟೈಮ್ ನಾನು ಏನು ಮಾಡಿದೆ ಅಂತ, ಅಸ್ ಸೂನ್ ಆಸ್ ಹೇಗೋ ಇಲ್ಲಿಂದ ಹೋಗೋ ಟೈಮಲ್ಲೆಲ್ಲ ಒಂದು ಪ್ರಾಜೆಕ್ಟ್ ಡಿಸೈಡ್ ಮಾಡ್ತೀನಿ. ಓಕೆ, ಇವತ್ತೊಂದು ಪಾರ್ಟಿಷನ್ ಮಾಡೋಣ ಇಲ್ಲಿ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡೋದು. ಆಮೇಲೆ ಫ್ರೆಂಡ್ಸ್ ಹತ್ರ ಹೇಳಿ ನೀವು ಮನೆಗೆ ಬನ್ನಿ ಅಂತ ಹೇಳೋದು. ಸೊ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದು ನಾನು ಅಲ್ಲೇ ಇರ್ತೀನಿ. ಓಕೆ. 10 days ನನ್ನ ಮನೇಲಿ ಇರೋದು, ಎಲ್ಲೂ ಹೋಗೋಲ್ಲ. ಸೊ ಆ ಥರ ಅವ ಪ್ರಾಜೆಕ್ಟ್, ಡೈನಿಂಗ್ ಟೇಬಲು, ಕಾಟ್, ವಾರ್ಡ್ರೋಬ್ ಇದೆಲ್ಲ ಮಾಡ್ತೀನಿ. ಅದಕ್ಕೆ ಇನ್ಸ್ಟ್ರೂಮೆಂಟ್ ಎಲ್ಲ ಇದೆ ಮನೆ? ಎಲ್ಲ ಇದೆ. ಅದು ಫಸ್ಟ್ ಒಂದು ಪಿಕ್ಚರ್ಗೆ ಆಸ್ಟ್ರಿಯಾ ಹೋಗಿದ್ದೆ ನಾನು. ಆಸ್ಟ್ರಿಯಾ, ಯುರೋಪ್. ಅಲ್ಲಿ ಹೋಗಿ ವಾಪಸ್ ಬರುವಾಗ ಮ್ಯಾಕ್ಸಿಮಮ್ ಟೂಲ್ಸ್ ಪರ್ಚೇಸ್ ಮಾಡಿದ್ದು. ಓಕೆ ಓಕೆ. ಸೊ ಬಾಂಬೆ ಇದೆಲ್ಲ ಕಸ್ಟಮ್ಸ್ ಎಲ್ಲ ಮಲಯಾಳಂ ಆಫೀಸಸ್ಸಲ್ಲಿ ಇದ್ದರು. ಅವರು ನಮ್ಮ ಟೂಲ್ಸನ್ನು ನೋಡಿಬಿಟ್ಟು ಆಮೇಲೆ ಡೈರೆಕ್ಟರ್ ಅಂತ ಗೊತ್ತು ಅವರು. ಫಸ್ಟ್ ಟೈಮ್ ಒಂದು ಫಿಲ್ಮ್ ಡೈರೆಕ್ಟ್ರು ಈ ಥರ ಐಟಮ್ಸ್ ಜೋಡ ಬರೋದಂತೆ. ಅವ್ರು ಬಿಟ್ಬಿಟ್ರು. ನಾಟ್ ಇವನ್ 1 ಪೈಸೆ ಚಾರ್ಜ್ ಮಾಡಿಲ್ಲ. ಓಕೆ ಓಕೆ. ಮ್ಯಾಕ್ಸಿಮಮ್ ಟೂಲ್ಸ್ ಎಲ್ಲ ಇದೆ. ನಿಮ್ಮ ಆರ್ಟ್ ವರ್ಕ್ ಸೇಲ್ ಆದಿದೆಯಾ? ಇಲ್ಲ, ಬಿಸ್ನೆಸ್ಗೋಸ್ಕರ ಮಾಡಿಲ್ಲ ನಾನು. ಕೇಳಿದೆ, ಇದು ನನಗೆ ಬೇಕು ಅಂತ ಹೇಳಿದರೆ ಅದು ಚಾರ್ಜ್ ಮಾಡ್ತೀನಿ. ಅದೇ ಚಾರ್ಜ್ ಇವರೆಗೆ ಯಾರು ಕೇಳಲಿಲ್ಲ? ಇದೆಲ್ಲ ನಾನು ತೊಗೊಂಡು ಹೋಗಿದ್ದೇನೆ. 15,000 rupees ಒಂದು ಮಾಡಿಕೊಟ್ರೆ ನಾನು, ದೊಡ್ಡದು. ಕೇರಳದಿಲ್ಲ. ಓಕೆ ಓಕೆ. ಆ ಥರ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗಿ ಎಲ್ಲ. ಸೊ ನಾನು ಯಾವಾಗಲೂ ಏನು ಸಿಲ್ಲಿ ಇರೋದಿಲ್ಲ. ಯಾವುದೊಂದು ಕೆಲಸ ಮಾಡ್ತಾ ಇರ್ತೀನಿ. ಸಮಥಿಂಗ್ ಸೀರಿಯಸ್ ಆಗಿ ಮಾಡೋ ಕೆಲಸನ ಮಾಡೋದು ಅಲ್ವಾ? ಆ ಮೆಂಟಾಲಿಟಿ ಇರೋದ್ರಿಂದಲೇ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನು ಸ್ವೀಕಾರ ಮಾಡಿದ್ದು ಮತ್ತು ಜನ ಒಪ್ಕೊಂಡಿರೋ ಅಲ್ವಾ? ಪೂರ್ತಿ ಇನ್ವಾಲ್ವ್ ಆಗಿ ಮಾಡೋ ಕೆಲಸ 100% ಇನ್ವಾಲ್ವ್ಮೆಂಟ್ ಬೇಕು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಸರ್. ಈಗ ಯಾವುದು ಮಾಡ್ತಾಯಿದ್ರಿ? ಈಗ ಶಿವರಾಜ್ ಕುಮಾರ್ಗೋಸ್ಕರ ಒಂದು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ. ಅವ್ರು ಮೀಟ್ ಮಾಡಬೇಕು, ಅವ್ರ ಕಥೆ ಹೇಳಬೇಕು. ಶಿವರಾಜ್ ಕುಮಾರ್ ಶಿವಣ್ಣದ ಮೊದಲು ಮಾಡಿದ್ದೀರಾ? ಇದು ಇನ್ಸ್ಪೆಕ್ಟರ್ ವಿಕ್ರಮ್. ಅದಾದಮೇಲೆ ಮಾಡಿಲ್ಲ. ಉಪೇಂದ್ರಾಗೊಂದು ಸ್ಟೋರಿ ಹೇಳಿದೆ, ಬಟ್ ಅದು ಸ್ವಲ್ಪ ಹೈ ಬಜೆಟ್. ಅದು ಅವ್ರಿಗೂ ಇಷ್ಟ ಆಗಿದ್ದು. ಅದು ಟಿಪಿಕಲ್ ಸಬ್ಜೆಕ್ಟ್ ಅದು. ಓಕೆ. ಶಿವಣ್ಣದ ಮಾತಾಡಿದ್ದೀರಾ? ಇಲ್ಲ ಮಾತಾಡ್ಬೇಕು. ಇಲ್ಲ, ಮೈಸೂರಿಂದ ಹೋಗಿದ್ದಾರೆ ಅಂತ. ಇವತ್ತು ನಾಳೆ ಬರ್ತಾರೆ. ಸಬ್ಜೆಕ್ಟ್ ರೆಡಿ ಇದೆ? ಸಬ್ಜೆಕ್ಟ್ ರೆಡಿ ಇದೆ. ಅವ್ರು ಕರೆಕ್ಟಾಗಿರುತ್ತೆ ಅದು. ಎಸ್. ಇನ್ಸ್ಪೆಕ್ಟರ್ ವಿಕ್ರಮ್ ಆದಮೇಲೆ ಮಾಡಲಿಲ್ಲವಲ್ಲ ಅವ್ರ ಜೊತೆ, ಸ್ವಲ್ಪ ಮಾಡಬೇಕು ಅಂತ. ಅದರ ಮಧ್ಯೆ ಒಂದು ಸಿನಿಮಾ ಕೆಂಪೇಗೌಡ, ಅದರ ಏನದು ಏನಾಯಿತು? ಅದು ಮಿಸ್ಟರ್ ನಾಗಾಭರಣ ಅವ್ರ ಕೇಸ್ ಆಗಿದ್ದಾರೆ. ಅದು 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 ಸಾರ್ವತ್ರಿಕ ಸಬ್ಜೆಕ್ಟ್. ಯಾರು ಒಪ್ಕೊಳ್ಳಲ್ಲ ಅವರು ಒಪ್ಕೊಳ್ಳಲ್ಲ. ಅದು ಅವ್ರದ್ದಂತ ಹೇಳ್ತಾ ಇದ್ದಾರೆ. ಹೌದಾ?
ನಾನೇ ಸ್ಕ್ರಿಪ್ಟ್ ಮಾಡಿದ್ದು. ಕೆಂಪೇಗೌಡ ಟೈಟ್ಲ್ ನಂದು, ನಾನು 8 years ಅಂತ ರಿಜಿಸ್ಟರ್ ಮಾಡ್ತಾ ಇದೆ ಟೈಟ್ಲ್ ಅದೆಲ್ಲ. ಕೋರ್ಟಲ್ಲಿ ಹೇಳಿದ್ರು ದಟ್ ಇಸ್ ಹಿಸ್ಟಾರಿಕಲ್ ಫಿಗರ್, ಯಾರದು ಸ್ವಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಟೈಟ್ಲ್ ಯಾರು ಬೇಕಾದರೂ ಮಾಡ್ಬೋದು, ಆ ಥರ ಆಗಿದೆ. ಅವರ ಹೆಸರೇ ಇರೋದೇ ಕೆಂಪೇಗೌಡ. ಬಟ್ ಅದು ಸುಮ್ಮನೆ ಅವರು ಟ್ರಬಲ್ ಕ್ರಿಯೇಟ್ ಮಾಡೋದಕ್ಕೆ ಅವರು ಟ್ರೈ ಮಾಡಿದ್ರಂತೆ ಮಾಡೋದಕ್ಕೆ, ಯಾರೋ ಹೀರೋ ಎಲ್ಲ ಇಟ್ಕೊಂಡು. ಬಟ್ ಆಮೇಲೆ ಅದು ಟೇಕ್ ಆಫ್ ಆಗಿಲ್ಲ. ನಮ್ದು ಈಗ ತಿರ್ಗಾ August 30th ಅದು ಡೇಟ್ ಹಾಕಿದ್ದಾರೆ ಕೇಸು. ಓಕೆ. ಬಟ್ ಆಸ್ ಇಟ್ ಇಸ್ ನಾವು ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಇದೆ. இப்போ January 15th ಲಾಂಚ್ ಮಾಡೋ ಥರ ಇದೆ ಪ್ರೋಗ್ರಾಮ್ ಆಸ್ ಇಟ್ ಇಸ್ ಪ್ಲಾನ್. ನೆಕ್ಸ್ಟ್ January 15th ಅಂದರೆ ಒಂದು 3-4 months ಮುಂಚೆನೇ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡಬೇಕು. ಅದು ತುಂಬ ಹೈ ಪ್ರಾಜೆಕ್ಟ್, ಅದು ಅಷ್ಟು ವರ್ಕ್ ಇದೆ ಅದಕ್ಕೆ. ಎಲ್ಲ ರೀಕ್ರಿಯೇಟ್ ಮಾಡಬೇಕಲ್ಲ ತುಂಬ. ಪ್ರೊಡ್ಯೂಸರ್ ಬಂದಿದ್ರಾ? ಇವರೇ ಕಿರಣ್ ತೋಟಂಬೈಲ್, ಮ್ಯೂಸಿಕ್ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರ್. ಅವ್ರಿಗೆ ಇಷ್ಟ ಆಗಿತ್ತು ಅದೆಲ್ಲ ಸಬ್ಜೆಕ್ಟ್, ಅವರೇ ಐಡಿಯಾ ಕೊಟ್ಟಿದೆ ಅವರೇ. ಹೌದಾ? ನಂದಲ್ಲ ಐಡಿಯಾ, ಅವರೇ ಕೊಟ್ಟಿದ್ದು ನನಗೆ ಈ ಪಿಕ್ಚರ್ ಮಾಡಬೇಕು ಅಂತ. ಯಾರು ಹೀರೋ? ಉಪೇಂದ್ರ ಕೆಂಪೇಗೌಡ. ಅದರಲ್ಲಿ ಇದರಲ್ಲಿ ನಾಗಭರಣ ಸಿನಿಮಾದಲ್ಲಿ ಅವರಲ್ಲಿ ಧನಂಜಯ ಇಟ್ಕೊಂಡವ್ರು ಅನೌನ್ಸ್ ಮಾಡಿ. ಎರಡು ಕೂಡ ಅನೌನ್ಸ್ ಆಗಿದೆ. ನಿಮ್ಮದು ಅನೌನ್ಸ್ ಆಗಿದೆ, ಅದು ಅನೌನ್ಸ್ ಆಗಿದೆ, ಬಟ್ ಅದು ಡ್ರಾಪ್ ಆಯ್ತು, ಅದು ಟೇಕ್ ಆಫ್ ಆಗಿಲ್ಲ. ಪೋಸ್ಟರ್ ಡಿಸೈನ್ ಆಗಿದೆ. ಈಗ ಕೇಸ್ ಇರೋದ್ರಿಂದ ಯಾರು ನನಗೆ ಅಂದರೆ ನಾವು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೋಸ್ಕರ ಅವ್ರು ಮಾಡಿರ್ಬೋದು. ಐ ಡೋಂಟ್ ಥಿಂಕ್ ಯು ವಾಸ್ ಸೀರಿಯಸ್. ಅಂದರೆ ಫಸ್ಟ್ ನೀವು ಅನೌನ್ಸ್ ಮಾಡಿದಾಗ ಅವರು ಮಾಡಬೇಕು. ಅವರು ನಾನು 8 years ಚೇಂಬರ್ನಲ್ಲೇ ಫೋನ್ ಮಾಡಿದಂತೆ ಇವರು ಪ್ರೊಡ್ಯೂಸರ್ಗೆ, ಹೇಗೆ 8 years ಅಂತ ರಿಜಿಸ್ಟರ್ ಮಾಡಿದ್ರು. ಬಟ್ ಕೋರ್ಟ್ಲೆ ಹೇಳಿದ್ರು ರಿಜಿಸ್ಟ್ರೇಷನ್ ನಥಿಂಗ್ ಅಂತ. ಎಷ್ಟು ರಿಜಿಸ್ಟರ್ ಮಾಡಿದ್ರು ನೀವು ಟೈಟ್ಲ್ ಮಾಡ್ಬೋದು. ಓಕೆ. ಯಾರು ಫಸ್ಟ್ ಸೆನ್ಸರ್ ಮಾಡ್ತಾರೋ ಅವ್ರ ಮೇಲೆ ಅವ್ರಿಗೆ ಟೈಟ್ಲ್ ಪಕ್ಕ ರೈಟ್. ಬಟ್ ಇನ್ನೂ ಲೈವ್ ಆಗಿದೆ, ಅದು ಮಾಡಬೇಕು ಅಲ್ವಾ? ಮಾಡೋ ಪ್ರಾಜೆಕ್ಟ್ ಆಗಿದೆ January. ಓಕೆ. ಈ ಕಮಲ್ ಹಾಸನ್ ಒಂದು ಕಾಮೆಂಟ್ ಮಾಡಿದ್ದಾರೆ ನಾವು. ನೀವು ಅದಕ್ಕೆ ಕಾಮೆಂಟ್ ಮಾಡೋಂಥದ್ದಿಲ್ಲ ನಿಮ್ಮ ಮಳೆಯಲ್ಲಿ. ಆದರೆ ಕನ್ನಡದಲ್ಲೇ ಬದುಕು ಮಾಡಿರೋದ್ರಿಂದ ಕಮಲ್ ಹೇಳಿರೋದು ತಮಿಳಿನಿಂದ ಕನ್ನಡ ಹುಟ್ಕೊಳ್ತು ಅಂತೇಳಿ. ಅದರ ಕಾಂಟ್ರವರ್ಸಿ ಫುಲ್ ಗೊತ್ತು. ಹೌದದು. ಬಟ್ ಅದೇ ಯಾಕೆ ಕಮೆಂಟ್ ಮಾಡಬೇಕು ಅದ್ರ ಅನ್ಕೋದಿಲ್ಲ. ನಿಮ್ಗೆ ಅನಿಸಿದ್ದನ್ನು ಹೇಳ್ಬೋದಲ್ಲ, ಎಲ್ಲವನ್ನು ಮಾತಾಡ್ತೀರಿ ನೀವು. ನಾನು ಹೇಳೋದು ಸಿನಿಮಾ ಅದನ್ನದು ಅವರು ಸರಿ, ನೀವು ಅವ್ರ ಮೇಲೆ ಅವ್ರು ಈ ಥರ ಮಾತಾಡಿದ್ರ ಮೇಲೆ ಆ್ಯಕ್ಷನ್ ಆಗ್ಬೋದು, ಆ್ಯಕ್ಷನ್ ಮಾಡ್ಬೋದು. ಬಟ್ ಸಿನಿಮಾ ಸ್ಟಾಪ್ ಮಾಡೋದು ಯಾಕಂದ್ರೆ ಗೊತ್ತಿಲ್ಲ. ಅದಕ್ಕೆ ಸಿನಿಮಾಗೆ ಸಂಬಂಧನೇ ಇಲ್ಲ. ಸಿನಿಮಾ ಬೇರೆ, ಹೌದು, ಅವ್ರು ಮಾತಾಡೋದು ಬೇರೆ. ಆ ಮಾತಿಗೆ ಸಪೋಸಿಂಗ್ ಇಲ್ಲ ಕನ್ನಡ ವಿ ಶುಡ್ ಫೈಟ್ ಅಂದರೆ ಆದರೂ ಆ ವಿಷಯ ತೊಗೋಬೋದು. ಪಿಕ್ಚರ್ ಬಿಟ್ಬಿಡ್ಬೋದಲ್ಲ. ಅದು ತಿರ್ಗಿ ಕೋರ್ಟಿಗೆ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟಿಂದ ಆರ್ಡರ್ ರಿಲೀಸ್ ಮಾಡು ಅಂತಲ್ಲ. ಪಿಕ್ಚರ್ ಆ ಥರ ಮಾಡಬಾರ್ದು. ಸಿನಿಮಾ ಇಸ್ ಟೋಟ್ಲಿ ಡಿಫರೆಂಟ್ ಅಲ್ಲ. இப்போ ಸರ್ ಕನ್ನಡ ಅವರು ಒಂದು ಕಮಲ್ ಸುಮ್ಮನೆ ಇರ್ಬೋದು, ಅವರು ಜಾಸ್ತಿ ಮಾತಾಡಬಾರ್ದಿತ್ತು. ಕೇರಳದಲ್ಲಿ ಒಬ್ಬರು ಕರೆಕ್ಟ್ ಹೇಳಿದೆ, ಕರೆಕ್ಟ್. ದ್ಯಾಟ್ ಈಸ್ ಅವರು ವೆರಿ ಇಂಟೆಲಿಜೆಂಟ್. ಯಾರು ಕಮಲ್ ವೆರಿ ಇಂಟೆಲಿಜೆಂಟ್ ಪರ್ಸನ್. ಆಲ್ಮೋಸ್ಟ್ ಎನಿ ಟಾಪಿಕ್ ಅವ್ರು ಡಿಸ್ಕಸ್ ಮಾಡ್ಬೋದು. ಅವ್ರಿಗೆ ವೆರಿ ಡ್ರಾಬ್ಯಾಕ್ ಅಂದರೆ ಯಾರ ಹತ್ರ ಏನು ಯಾವಾಗ ಮಾತಾಡಬೇಕು ಅಂತ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್. ಅವ್ರು ಯಾವ ಐಡಿಯಲ್ಲಿ ಅದು ಮಾತಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಬಟ್ ಈ ಶುಡೆಂಟ್ ಸೇ ಅದೆಲ್ಲ ಯಾಕೆ ಅದು ಬೇಕಾದು. ಆಲ್ರೆಡಿ ಒಂದು ರಿಫ್ಟ್ ಇದೆ ತಮ್ಮದ ಈ ಕಾವೇರಿ ವಾಟರ್ ಇಶ್ಯೂ ಇರುವಾಗ ಕೇರ್ಫುಲ್ ಆಗಿರ್ಬೇಕಲ್ಲ. ಅವ್ರು ಪಬ್ಲಿಕ್ ಫಿಗರ್. ಅದು ಒಂದು ಕಾಮನ್ ಮ್ಯಾನ್ ಹೇಳಿದ್ರೆ ಯಾರು ಅಷ್ಟು ಈಸ್ ನೋಟೆಡ್ ಮ್ಯಾನ್ ಮಾತಾಡುವಾಗ. ಕನಕಾಂಬರಿ ಸಿನಿಮಾ, ಅದ್ರ ಬಗ್ಗೆ ಏನಾದ್ರು ಹೇಳೋದಿದೆಯಾ? ಫಸ್ಟ್ ಡಿಜಿಟಲ್ ಸಿನಿಮಾ ಸರ್. ಇಲ್ಲಿ ಡಿಜಿಟಲ್ ಕ್ಯಾಮ್ರಾ ಫಸ್ಟ್ ಯೂಸ್ ಮಾಡಿದ್ದು. ಅದಕ್ಕೆ ಮುಂಚೆ ಯಾರು ಡಿಜಿಟಲ್ ಮಾಡಿಲ್ಲ ಇಲ್ಲಿ. 2K ರೆಸಲ್ಯೂಷನಲ್ಲಿ ನ್ಯಾಷನಲ್ ಪ್ಯಾನಾಸೋನಿಕ್ ಕ್ಯಾಮ್ರಾ ಯೂಸ್ ಮಾಡಿದ್ದು ಅದು. ಬಟ್ ಆವಾಗ ಡಿಜಿಟಲ್ ರಿಲೀಸ್ ಇಲ್ಲ. ಡಿಜಿಟಲ್ ಶೂಟ್ ಮಾಡಿ ಆಮೇಲೆ ರಿವರ್ಸ್ ಟೆಲಿಸಿನಿ ಮಾಡಿ ತಿರ್ಗಾ ಫಿಲ್ಮ್ ರಿಲೀಸೇ ಆಗುತ್ತೆ. ಪ್ರಾಜೆಕ್ಟಲ್ಲೇ ಆ್ಯಕ್ಚುಲಿ ಫಿಲ್ಮೇ ಬರಬೇಕು. ಸೊ ರಿವರ್ಸ್ ಟೆಲಿಸಿನಿ ಎಲ್ಲ ಬಾಂಬೆಲ್ಲೇ ಮಾಡಿದ್ದು, ಇಲ್ಲಿ ಮಾಡಲ್ಲ. ನಿಮ್ಮ ಮ್ಯಾರಿಟಲ್ ಲೈಫ್? ಒಂದು ಡಾಟರ್ ನನಗೆ. ಡಾಟರ್ ಅವಳು ಇಂಜಿನಿಯರು, ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ತಾರೆ, ಮ್ಯಾರೀಡ್. ಎಲ್ಲಿದ್ದಾರೆ? ಶಿ ಹ್ಯಾಸ್ ಸಣ್ಣ ಕೇರಳ. ಹೋಗೋದು ಬರೋದು ಇಲ್ಲ, ಓನ್ಲಿ ಫೋನ್ ಕಾಂಟ್ಯಾಕ್ಟ್ ಇದೆ. ಊರಲ್ಲಿ ಮನೆ ಇದೆ? ಈಗಲೂ ಇದೆ. ಯಾರಿದ್ದಾರೆ ಅಲ್ಲಿ? ಈಗ ಸಿಸ್ಟರ್ ಇದೆ, ಸಿಸ್ಟರ್ ಹಸ್ಬೆಂಡ್. ಒಂದು ಪೋರ್ಷನಲ್ಲಿ, ಒಂದು ಪೋರ್ಷನ್ ಲಾಕ್ಡ್. ನೀವು ಹೋದಾಗ ಯೂಸ್ ಮಾಡಿ? ಅಲ್ಲೇ ಫಾದರ್ ಅಲ್ಲೇ ಇದ್ದು. ಈಗ ಫಾದರ್ ತಿರೋದು 2 years ಆಯಿತು. ಫಾದರ್ ಡೈಡ್ ಅಟ್ ದ ಏಜ್ ಆಫ್ 99. ಓಹೋ.
ಸೆಂಚುರಿ ಆಗಿಲ್ಲ. ಸೆಂಚುರಿ ಸರ್ ಡಿಸೆಂಬರ್ 9th ಅವ್ರ ಬರ್ತ್ಡೇ. ಡಿಸೆಂಬರ್ 9th ಅವ್ರ 100th ಇಯರ್ ಆಗುತ್ತೆ. ಅವರು ನವಂಬರ್ 1st ತೀರೋದು. ಸೊ ನಾವೆಲ್ಲ ವೆಯ್ಟ್ ಮಾಡಿ ಡಿಸೆಂಬರ್ 9th ವಿ ಸೆಲೆಬ್ರೇಟೆಡ್ 100th ಡೇ ಬರ್ತ್ಡೇ. ಅವ್ರ ಫೋಟೋ ಎಲ್ಲ ಇಟ್ಕೊಂಡು ಕೇಕ್ ಎಲ್ಲ ಇಟ್ಕೊಂಡು ವಿ ಸೆಲೆಬ್ರೇಟೆಡ್. ಹೋಲ್ ಫ್ಯಾಮಿಲಿ ಎಲ್ಲರೂ ಇದ್ರು. ಅಷ್ಟರ ಮಟ್ಟಿಗೆ ಅವಸರ ಮಾಡಿದರು. ಆರ್ಮಿ ರಿಟೈರ್ಡ್ ಆರ್ಮಿ.